टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಭೂಲೋಕದ ಸ್ವರ್ಗ ಕಾಶ್ಮೀರದಲ್ಲಿ ಉಗ್ರರ ಅಟ್ಟಹಾಸಕ್ಕೆ 26 ಜನ ಭಾರತೀಯರು ಸಾವನ್ನಪ್ಪಿರುವಂಥದ್ದು. ಪ್ರಮುಖವಾಗಿ ಭೂಲೋಕದ ಸ್ವರ್ಗ ಕಾಶ್ಮೀರಕ್ಕೆ ಹೋಗಬೇಕು ಎಂಬ ಒಂದು ಕನಸಿನಿಂದ ಚಿಕ್ಕಮಗಳೂರಿನ ಚಂದ್ರಶೇಖರ್ ಅವರ ಕುಟುಂಬ ಆ ಒಂದು ಪೆಹಲ್ಗಾಮ್ಗೆ ತೆರಳುತ್ತಾ ಇತ್ತು. ಇನ್ನೇನು ಘಟನೆ ನಡೆದಂತಹ ಸಮಯದಲ್ಲಿ 700 ಮೀಟರ್ನ ದೂರದಲ್ಲಿ ಆ ಒಂದು ಕುಟುಂಬ ಇತ್ತು. ಅಲ್ಲಿ ಯಾವ ರೀತಿಯ ಸನ್ನಿವೇಶ ಇತ್ತು, ಅಲ್ಲಿ ಯಾವ ರೀತಿ ಅವರಿಗೆ ಸಹಾಯವನ್ನು ಅಲ್ಲಿನ ಸ್ಥಳೀಯ ಕಾಶ್ಮೀರಿಗಳು ಮಾಡಿದ್ರು ಅನ್ನೋದನ್ನೆಲ್ಲ ಅವ್ರ ಹತ್ರ ಮಾಹಿತಿ ತಗೊಳ್ಳೋಣ. ಈಗ ಸುರಕ್ಷಿತವಾಗಿ ಅವರ ನಿವಾಸಕ್ಕೆ ಬಂದಿದ್ದಾರೆ. ನಮ್ಮ ಜೊತೆ ಮಾತನಾಡಲಿಕ್ಕೆ ಚಂದ್ರಶೇಖರ್ ಅವರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಅತಿ ದೊಡ್ಡ ದುರಂತ, ದೇಶವೇ ಬೆಚ್ಚಿ ಬಿದ್ದಿದೆ. ನೀವು ಆ ಘಟನೆ ನಡೆದಂತಹ ಕೆಲವು ಮೀಟರ್ಗಳ ದೂರದಲ್ಲಿದ್ರಿ. ಯಾವ ರೀತಿ ಸನ್ನಿವೇಶ ಇತ್ತು, ನಿಮಗೆ ಅಲ್ಲಿನ ಸ್ಥಳೀಯರು ಯಾವ ರೀತಿ ಸಹಾಯ ಮಾಡಿದ್ರು ಸರ್? ಸರ್, ಮೊದಲನೇದಾಗಿ ನಾವು ಪಾಲ್ಗಾಮಿಗೆ ಹೋದಾಗ ಮಧ್ಯಾಹ್ನ 2:30 ಆಸ್ಪಾಸಾಗಿತ್ತು. ನಾವು ಹೋಗಿ ಅಲ್ಲಿ ಕುದುರೆ ತಾಂಡಿ 4 ಕುದುರೆ ತಾಂಡಿ ಮೇಲೆ ಹೋಗಿ ಆಲ್ಮೋಸ್ಟ್ 700-800 ಮೀಟ್ರ್ ಹೋಗಿದ್ವಿ. ಸರಿಂದ್ರೆ ಅಲ್ಲಿ ಏನಪ್ಪ ಅಂದರೆ ಅಲ್ಲಿ ಜನ ನಡ್ಕೊಂಡು ಹೋಗ್ಬೋದು, ಕುದುರೆ ಹೋಗ್ಬೋದು. ತುಂಬ ಸ್ಲಿಪ್ಪರ್ ಇದೆ, ಬರೀ ಕಲ್ಲುಗಳಿದೆ. ಹಾಗಾಗಿ ಇವರೆಲ್ಲ ಫೋರ್ಸ್ ಮಾಡಿ ನಾವು ಕುದುರೆ ತಾಂಡೇ ಹೋದ್ವಿ. ಕುದುರೆ ತಾಂಡು ಹೋದಾದ್ಮೇಲೆ ಮೇಲೆ ಹೋಗ್ತಾ ಇರ್ಬೇಕಾದ್ರೆ ಅಲ್ಲಿ ವಾಪಸ್ಸೆಲ್ಲ ಕುದುರೆಯವರೆಲ್ಲ ವಾಪಸ್ ಬರ್ತಾಯಿದ್ರು. ವಾಪಸ್ ಬರ್ತಾ ಇರ್ಬೇಕಾದ್ರೆ ನಾವು ಕೇಳಿದ್ವಿ, ಯಾಕೆ ವಾಪಸ್ ಬರ್ತಾ ಇದ್ದೀರಾ ಅಂತ ಕೇಳಿದ್ವಿ. ಅವ್ರೇನಿಲ್ಲ, ಮರ ಬಿದ್ದಿದೆ, ಇಲ್ಲ ರೋಡ್ ಹಾಳಾಗಿದೆ, ಆ ಥರ ಹೇಳಿ ನಮಗೆ ಡೈವರ್ಟ್ ಮಾಡಿದ್ರು. ಆಮೇಲೆ ನಾವು ಕೆಳಗಡೆ ಬಂದ ಮೇಲೇ ಅಲ್ಲಿ ಸಿಚುವೇಶನ್ ಗೊತ್ತಾಗಿದೆ ನಮಗೆ, ಈ ಥರ ಅಟ್ಯಾಕ್ ಆಗಿದೆ ಅಂತ. ಕೆಳಗಡೆ ಬಂದ ಮೇಲೆ ಕೇಳಿದ್ವಿ ಏನಾಗಿದೆ ಅಂತ. ಅವರು ನಮಗೆ ಯಾವ ರೀತಿ ಸಂಭಾಳಿಸೋದ್ರೆ, ಇಲ್ಲ ಸರ್ ಕುದುರೆ ಜೊತೆ ಏನೋ ಇಟ್ಟಿದ್ದಾರೆ. ಆಮೇಲೆ ಇನ್ನೊಬ್ರು ಹೇಳ್ತಾರೆ ಕುದುರೆ ಜೊತೆ ಏನೋ ಕಳಿಸಿದ್ದಾರೆ. ಆಮೇಲೆ ಸ್ಥಳೀಯರು ಕೇಳಿದ್ರು ಕೆಲವರು ದುಡಿತಾರೆ, ಅವ್ರು ದುಡಿಯೋದವ್ರು ಹೊಟ್ಟೆ ತುಂಬಲ್ಲ, ಹಾಗಾಗಿ ಈ ಥರ ಕೆಲಸ ಮಾಡ್ತಾರೆ. ಅದ್ರ ಅರ್ಥ ಏನಂದರೆ ಲೋಕಲ್ಲು ಟೆರರಿಸ್ಟಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಅರ್ಥ. ಆ ಥರ ಹೇಳಿ ನಮಗೆ ಇದು ಮಾಡಿ ಸೇಫಾಗಿ ಕಳಿಸ್ಬಿಟ್ರು ಸರ್. ಕ್ಯಾಬ್ ಡ್ರೈವರ್ ಅಷ್ಟೇ ತುಂಬ ಒಳ್ಳೆಯವರಿದ್ದರು. ಕರ್ಕೊಂಬಂದು ನೀಟಾಗಿ ಅಲ್ಲಿ ನಮಗೆ ಸರ್ ನೀವು ಬಂದಿದ್ದೀರ ಪಹಲ್ಗಾಮಿಗೆ, ಸ್ವಲ್ಪ ಫೋಟೋ ವೀಡಿಯೋಸ್ಗಳು ಮಾಡ್ಕೊಳ್ಳಿ ಅಂತ ಅಲ್ಲಿ ನಿಲ್ಲಿಸಿ ಫೋಟೋ ತಗೊಳಕ್ಕೆ ಚಾನ್ಸ್ ಕೊಟ್ಟು ಅಲ್ಲಿ ಕೆಳಗಡೆ ಬಂದು ಊಟ ಮಾಡಿಸಿ ಯಾವುದೇ ರೀತಿ ಪ್ಯಾನಿಕ್ ಆಗಿ ಕರ್ಕೊಂಡೋಗಿ ರೂಮಿಗೆ ಬಿಟ್ಟರು ನಮಗೆ. ಸರ್, ಘಟನೆ ನಡೆದಿದ್ದು ನಿಮಗೆ ಎಷ್ಟು ಗಂಟೆಗೆ ಗೊತ್ತಾಯ್ತು ಸರ್? ಸರ್, ನಮಗೆ ಘಟನೆ ನಡೆದಿದ್ದು ಒಂದು 3:30 ಇರ್ಬೋದು ಸರ್. 3:30 ಹತ್ರ ಅಲ್ಲಿ ಯಾವಾಗ ಗೊತ್ತಾಯ್ತು ನಮಗೆ. ನಾವು ಹೋಗಿ ಬಂದು ಇಳಿದ್ಮೇಲೆ ಅವರು ಅಲ್ಲಿ ಲೋಕಲ್ ಏನು ಹೇಳಿದ್ರು ಅಂದರೆ ಏನೋ ಆಗಿದೆ, ಗೋಡೆ ಕೆಸಸ್ ಕುಚ್ಚು ಬೇಯಿಸಿದೆ ಅಷ್ಟೇ ಹೇಳಿದ್ದು. ಈ ಥರ ಕಿಲ್ಲಾಗಿದೆ ಅಂತೆಲ್ಲ ನಾವು ಬಂದು ಊಟ ಆದಮೇಲೆ ಯಾವಾಗ ಆರ್ಮಿ ಎಲ್ಲ ಏರ್ಫೋರ್ಸ್ ಎಲ್ಲ ಫಾಸ್ಟಾಗಿ ಬರೋಕ್ಕೆ ಸ್ಟಾರ್ಟ್ ಮಾಡ್ತು, ಆಪ್ರೇಷನ್ ಸ್ಟಾರ್ಟ್ ಮಾಡಿದ್ರು, ಆವಾಗ ನಮಗೆ ಕ್ಯೂರಿಯಾಸಿಟಿಯಾಗಿ ಕೇಳಿದ್ದಕ್ಕೆ ಅವಾಗ ಅವನು ನಮ್ಮ ಕ್ಯಾಬ್ ಡ್ರೈವರ್ ಬಾಯ್ಬಿಟ್ಟ ಈ ಥರ ಆಗಿದೆ ಅಂತ. ಆಮೇಲೆ ನಾವು ಇಮಿಡಿಯೇಟ್ಲಿ ನ್ಯೂಸ್ ಹಾಕಿ ನೋಡಿದ್ರೆ ನಮಗೆ ಆ್ಯಕ್ಚುಲಿ ರಿಯಾಲಿಟಿ ಗೊತ್ತಾಯ್ತು ಅವ್ರು.